Once again, I welcome you, my dear students. Then, this is the second English class. You are very happy because your exam date has been announced. Your exam, the remaining English exam, will be conducted on 18th June. So, you should prepare well and the remaining time use it very clearly, proportionately. Go for the revision for daily, one chapter and one grammar content. Then you prepare well, then you will be very clear and apt for the examination. So once again, who are learning newly, the new students who are passed in first year PUC, go in detail. ನೀವು ಪಾಸ್ ಆಗಿದ್ರೆ ಯಾರಿದ್ದೀರೋ ಸ್ವಲ್ಪ ನೀಟಾಗಿ ಸ್ವಲ್ಪ ಒಂದೊಂದೇ ಸೆಂಟೆನ್ಸನ್ನು ಕರೆಕ್ಟಾಗಿ ನೋಡಿಕೊಂಡು ವೀಡಿಯೋನ ನೋಡ್ತಾ ಹೋಗಿ ಪಾಯಿಂಟ್ಸನ್ನು ಬರ್ಕೊಳ್ಳಿ, ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ದೆನ್ ವಿಲ್ ಗೆಟ್ ಇಟ್. ಇನ್ನೂ ಕೂಡ ಸಾಕಷ್ಟು ಟೈಮ್ ಇದೆ ಟು ಟೇಕ್ ಇಟ್ ಆ್ಯಸ್ ಎ ಚಾಲೆಂಜ್ ಆ್ಯಂಡ್ ದೆನ್ ಡೂ ಬೆಸ್ಟ್. ಓಕೆ, I directly come to the class. In this lesson, I am going to tell you about, explain briefly about the second lesson, 2D. ಈ ಲೆಸನಲ್ಲಿ ನಿಮಗೆ 5 ಮಾರ್ಕ್ಸ್ ಅಂತಲೇ ಎಕ್ಸ್ಪೆಕ್ಟ್ ಮಾಡಬೇಕು. ನಾನು ಸಾರಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಮಾಡಿರೋದು ಗ್ರಾಮಾಂತರ ಪ್ರದೇಶದ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅಂತೇಳಿ. ಗ್ರಾಮಾಂತರ ಪ್ರದೇಶದಲ್ಲಿ ಬರೋಂಥ ಸ್ಟೂಡೆಂಟ್ಸ್ ಇಂಗ್ಲೀಷಲ್ಲಿ ವೀಕ್ ಇದ್ದರೆ ಅವರು ಇದನ್ನು ಕೇಳಿ ಅವ್ರ ಬಗ್ಗೆ ಗಮನ ಬರಲಿ ಅಂಥೇಳಿ ಅದೊಂದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಬೇರೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಅನುಕೂಲ ಪಡ್ಕೊಬೋದು, ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಬಟ್ ಗ್ರಾಮಾಂತರ ಪ್ರದೇಶದ ಮಕ್ಕಳಲ್ಲಿ ಸ್ವಲ್ಪ ಇಂಗ್ಲೀಷ್ ವೀಕ್ ಇರೋದ್ರಿಂದ ನಾವು ಸ್ವಲ್ಪ ಕನ್ನಡವನ್ನು ಸೇರಿಸ್ತಾ ಇರ್ತೀವಿ. ಆ ಮೀನಿಂಗ್ಸನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರ್ತೀವಿ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬಟ್ ಬರಿಬೇಕಾದ್ರೆ ವರ್ಡಿಂಗ್ಸ್ ಎಲ್ಲ ನೀಟಾಗಿ ಇಟ್ಕೊಂಡ್ಬರ್ಬೇಕು. ಒಂದೊಂದು ಶಬ್ದವನ್ನು ಕೂಡ ಕರೆಕ್ಟಾಗಿ ನೋಡ್ಕೊಂಡು ಬರಬೇಕು. ದೋಸ್ ಆರ್ ಸ್ಟಡಿಂಗ್ ಇನ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇನ್ ಕನ್ನಡ ಮೀಡಿಯಮ್. ಈವನ್ ನಮ್ಮ ಸೈನ್ಸಲ್ಲಿದ್ದು ಕೂಡ ಅವ್ರಿಗೆ ಲ್ಯಾಂಗ್ವೇಜ್ ಈಸಿ ಇರುತ್ತೆ, ಆದರೂ ಅಲ್ಲಿ ಕಷ್ಟಪಡೋರು ಕೂಡ ಇದನ್ನು ನೋಡಿಕೊಂಡ್ರೆ ಎಲ್ಲರಿಗೂ ಕೂಡ ಕಾಮನ್ನಾಗೆ ಯೂಸ್ ಆಗುತ್ತೆ. ಇದು ನನ್ನ ಒಂದು ಉದ್ದೇಶ. ಇದಕ್ಕೆ ನಿಮ್ಮ ಮೈಂಡ್ ಪ್ರಿಪೇರ್ ಆಗಿ ನೀವು ರೆಡಿಯಾಗಿ. ಸೊ ಡೈರೆಕ್ಟ್ಲಿ come to the lesson 2D. The lesson 2D is written by Leo Tolstoy. ಈ ಪಾಠವನ್ನು ಲಿಯೋ ಟಾಲ್ಸ್ಟಾಯ್ ಎಂಬವರು ಬರೆದಿದ್ದಾರೆ. ಇವರು ಒಂದು ಕಿಂಗ್ಡಮ್ ಮೊನಾಕೋ ಬಗ್ಗೆ ಬರೀತಾರೆ. ಕಿಂಗ್ಡಮ್ ಮೊನಾಕೋ ಎಲ್ಲಿದೆ? ಮೊನಾಕೋ ವಾಸ್ ಅ ಸ್ಮಾಲ್ ಕಿಂಗ್ಡಮ್. ಇದು ಒಂದು ತುಂಬ ಚಿಕ್ಕ ರಾಜ್ಯ ಆಗಿತ್ತು. ಇದು ಫ್ರಾನ್ಸ್ ಮತ್ತು ಇಟಲಿಯ ಮಧ್ಯದಲ್ಲಿತ್ತು. ಮೆಡಿಟರೇನಿಯನ್ ಸಮುದ್ರ ಅಂತ ಇದೆ. ಮೆಡಿಟರೇನಿಯನ್ ಸಮುದ್ರ ತೀರ ಪ್ರದೇಶದ 2 ಬಾರ್ಡರ್ಗಳು, ಫ್ರಾನ್ಸ್ ಮತ್ತು ಇಟಲಿ 2 ಬಾರ್ಡರ್ಗಳ ಮಧ್ಯದಲ್ಲಿ ಈ ಮೊನಾಕೋ ಅನ್ನೋದೊಂದು ಚಿಕ್ಕ ರಾಜ್ಯ ಇದೆ. ಅದನ್ನು ಈಗಲೂ ಕೂಡ ನೀವು ಗೂಗಲಲ್ಲಿ ಹಾಕಿ ನೋಡ್ಬೋದು. ಹೊಸದಾಗಿ ನೋಡ್ತಾ ಇರೋದು ಮತ್ತು ನೀವು ಯಾರಿಗಿಷ್ಟ ಆಸಕ್ತಿ ಬರುತ್ತೋ ನೀವು ಗೂಗಲಲ್ಲಿ ಹಾಕಿ ನೋಡಿ, ಮೊನಾಕೋ ಅಂತ ಹಾಕಿ ಬರುತ್ತೆ. ಆಚೆ ಈಚೆ ಫ್ರಾನ್ಸ್ ಮತ್ತು ಇಟಲಿ ಇದೆ. ವೆರಿ ಸ್ಮಾಲ್ ಕಿಂಗ್ಡಮ್. ಇವತ್ತು ಕೂಡ ನೀವು ಖುಷಿ ಪಡ್ಬೋದು. ಅಲ್ಲಿ ನೋಡಿದಾಗ ಆ DRDPOT 2D ಬರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಬರುತ್ತೆ. ಅಲ್ಲಿ ಆ ಒಂದು ಅರಮನೆಗಳು ಅದು ಇದು ಎಲ್ಲ ಹೇಳ್ತಾರೆ. ಬಟ್ ವಿ ಫೀಲ್ ವೆರಿ ಹ್ಯಾಪಿ. ಇದೊಂದು ನ್ಯೂ ಮೆಥಡ್ ಆಫ್ ಲರ್ನಿಂಗ್. ನಿಮಗೆಲ್ಲ ಇಂಟ್ರೆಸ್ಟ್ ಬಂದಾಗ ನೋಡಿರ್ಬೋದು. ಇನ್ನು ಕಂಟಿನ್ಯೂಸ್ ಓದ್ತಾಗಿರೋ ನೀವು ಕೂಡ ಅಬ್ಸರ್ವ್ ಮಾಡ್ಕೋಬೋದು. ಹಾಗಾದರೆ ಕಿಂಗ್ಡಮನ್ನು ಮೊನಾಕೋ ಅನ್ನೋದೇನೆ ಅದು ಸ್ಮಾಲ್ ಕಿಂಗ್ಡಮ್ ಆಗಿತ್ತು. ಎಷ್ಟು ಜನ ಇತ್ತು, ಎಷ್ಟು ಏರಿಯಾ ಇತ್ತು? ಕಿಂಗ್ಡಮ್ ಮೊನಾಕೋ ಇಸ್ ಎ ವೆರಿ ಸ್ಮಾಲ್ ಕಿಂಗ್ಡಮ್. ಎಷ್ಟು? 2.5 ಸ್ಕ್ವೇರ್ ಕಿಲೋಮೀಟರ್, 2.5 ಚದರ ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಆ ದೇಶ ಇತ್ತು. 2.5 ಚದರ ಕಿಲೋಮೀಟರ್ ಅಂದರೆ ಎಷ್ಟಿರುತ್ತೆ? ಈ ಕಡೆ ಪೂರ್ತಿ ಸ್ಕ್ವೇರ್ ಆಗಿ, ಈ ಕಡೆ 2.5 ಕಿಲೋಮೀಟ್ರ್, 2.5 ಕಿಲೋಮೀಟ್ರ್, 2.5 ಕಿಲೋಮೀಟ್ರ್, 2.5 ಕಿಲೋಮೀಟ್ರ್. ನೀವಿರ್ತಕ್ಕಂಥ ಜಾಗದಿಂದ, ನಿಮ್ಮ ಮನೆಯಿಂದ ನಿಮ್ಮ ಜಾಗದಿಂದ 2.5 ಕಿಲೋಮೀಟ್ರ್ ಎಷ್ಟು ದೂರ ಆಗುತ್ತೆ? ನಂತರ ಆಗಲ್ಲ, ಅದು 2.5 ಕಿಲೋಮೀಟ್ರ್ ಎಷ್ಟಾಗುತ್ತೆ? ಈ ಕಡೆ 2 ಕಿಲೋಮೀಟ್ರ್. ಸ್ಕ್ವೇರ್ ಟೈಪಲ್ಲಿ 2.5 ಕಿಲೋಮೀಟ್ರ್, 2.5 ಕಿಲೋಮೀಟ್ರ್, 2.5 ಕಿಲೋಮೀಟ್ರ್ ತಗೊಳ್ಳಿ. ಆ ಪ್ರದೇಶನೇ ಮೊನಾಕೋ ಇತ್ತು. ನಿಮ್ಮ ಮನಸ್ಸಲ್ಲಿ ಒಂದು ಐಡಿಯಾ ಬರಬೇಕು. ಅಲ್ಲಿ ಎಷ್ಟು ಜನ ಇದ್ದರು? 7,000 ಜನ ಇದ್ದರು. ದ ಇನ್ಹ್ಯಾಬಿಟೆಂಟ್ ಆಫ್ ದಿ ಮೊನಾಕೋ ಕಿಂಗ್ಡಮ್ ಓನ್ಲಿ 7,000 ಪೀಪಲ್. ಹಾಗಾದ್ರೆ ಎಷ್ಟು ಚಿಕ್ಕದಾಗಿತ್ತು ಅಂತ ಹೇಳಿದ್ರೆ, ಆ ಲ್ಯಾಂಡ್ಸ್ಕೇಪ್ ಕೂಡ ಅಷ್ಟೇ ಇತ್ತು, ಆ ಭೂಭಾಗನೂ ಕೂಡ ಅಷ್ಟೇ ಇತ್ತು. ಇಫ್ ದ ಲ್ಯಾಂಡ್ಸ್ಕೇಪ್ ಈಸ್ ಡಿವೈಡೆಡ್ ಅಮಾಂಗ್ ದ ಪೀಪಲ್ ಆಫ್ ದ ಮೊನಾಕೋ, ಈಚ್ ಪೀಪಲ್ ವುಡ್ ನಾಟ್ ಗೆಟ್ 1 acre ಆಫ್ ಲ್ಯಾಂಡ್. ಇಡೀ 7,000 ಜನಗಳಿಗೆ ಅಲ್ಲಿರೋ ಭೂಭಾಗವನ್ನು ಡಿವೈಡ್ ಮಾಡಿದ್ರು ಕೂಡ 1 ಎಕರೆ ಒಬ್ಬರಿಗೂ ಸಿಗ್ತಾ ಇರಲಿಲ್ಲ. ಅಷ್ಟು ಸಣ್ಣ ಕಿಂಗ್ಡಮ್ ಆಗಿತ್ತು ಮೊನಾಕೋ. ಆದರೂ ಕೂಡ ತುಂಬ ಲಕ್ಸುರಿಯಾಗಿ ರಿಚ್ ಆಗಿತ್ತು. ಏನು ಕಾರಣ ಅಲ್ಲಿ ಅಷ್ಟು ಲಕ್ಸುರಿಯಾಗಿ ರಿಚ್ ಆಗಿದೆ ಅಂದರೆ, ಅಲ್ಲಿರ್ತಕ್ಕಂಥ ರಾಜ
ಕಿಂಗ್ ಆಫ್ ಮೊನಾಕೋ ಕಲೆಕ್ಟಿಂಗ್ ದ ಟ್ಯಾಕ್ಸಸ್ ಫ್ರಮ್ ದ ಪೀಪಲ್ ಇನ್ ಡಿಫ್ರೆಂಟ್ ವೇಸ್. ಅಲ್ಲಿರ್ತಕ್ಕಂಥ ರಾಜ ಆ ಜನಗಳಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ದ. ಯಾವ್ಯಾವ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ? ಮೊದಲು ಪೋಲ್ ಟ್ಯಾಕ್ಸ್, ತಲೆಗಂದಾಯ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆದಾಯಕ್ಕೆ ತಕ್ಕಂತೆ ಕೊಡ್ತಕ್ಕಂಥದ್ದು ಇನ್ಕಮ್ ಇಂಡಿವಿಜುವಲ್ ಟ್ಯಾಕ್ಸ್, ಅದು ಪೋಲ್ ಟ್ಯಾಕ್ಸ್. ನೆಕ್ಸ್ಟ್ ಎರಡನೇ ಟ್ಯಾಕ್ಸ್ ಯಾವುದಪ್ಪ ಅಂದರೆ ಟ್ಯಾಕ್ಸ್ ಆನ್ ಟೊಬ್ಯಾಕೊ. ತಂಬಾಕಿನ ವಸ್ತುಗಳ ಮೇಲೆ ಒಂದು ಟ್ಯಾಕ್ಸ್ ಕೊಡಬೇಕಾಯಿತು. ತಂಬಾಕಿನ ವಸ್ತುಗಳು ಯಾವ್ಯಾವುದು? ಬೀಡಿ, ಸಿಗರೇಟು, ಆಮೇಲೆ ಪಾನ್ ಪರಾಗ್ಲಾಗ್ತಂಥ ವಸ್ತುಗಳು, ಅದರಿಂದ ಏನೇನು ತಯಾರಾಗ್ತೋ ಎಲ್ಲ ವಸ್ತುಗಳ ಮೇಲೆ ಒಂದು ಟ್ಯಾಕ್ಸನ್ನು ಹಾಕಿದ, ಟ್ಯಾಕ್ಸ್ ಆನ್ ಟೊಬ್ಯಾಕೊ. ನಂತರ ಅದೇ ರೀತಿಯಲ್ಲಿ ಮೂರನೇದು ಟ್ಯಾಕ್ಸ್ ಆನ್ ವೈನ್, ಈ ಡ್ರಿಂಕ್ಸ್ ಮೇಲೆ ಹಾಕಿದ. ಡ್ರಿಂಕ್ಸ್ ಅಂದ ತಕ್ಷಣ ನಮಗೆ ಹಾಟ್ ಡ್ರಿಂಕ್ಸಲ್ಲಿ ವೈನ್, ಈ ಆಲ್ಕೋಹಾಲ್ ಪ್ರೊಪೋರ್ಷನೇಟೆಡ್ ಡ್ರಿಂಕ್ಸನ್ನು ವೈನ್ ಅಂತ ಕರಿತಾರೆ. ಅಂದರೆ ಈಗ ತೀರ್ಥದ ಮೇಲೆ ಕೂಡ ಹಾಕಿದ. ನಮ್ಗೆ ಈಗಾಗಲೇ ಗೊತ್ತಿದೆ, ನಮಗೆ ತೀರ್ಥದ ಮೇಲೆ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ. ನಾವೀಗ ಈ ಸಿಚುವೇಶನ್ ಹೇಳಿದಾಗ ಯು ಕ್ಯಾನ್ ವೆರಿ ಇಮ್ಯಾಜಿನ್ ಅಬೌಟ್. ಸುಮ್ಮನೆ ಜಸ್ಟ್ ಓಪನ್ ಮಾಡಿದ ಒಂದು 4 ದಿವಸದಲ್ಲಿ 500 ಕೋಟಿ ರೂಪಾಯಿ ಪ್ರಾಫಿಟ್ ಬಂದಿತ್ತು ಕರ್ನಾಟಕಕ್ಕೆ ಮಾತ್ರ, ಒಂದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ. ಜಸ್ಟ್ ಇಮ್ಯಾಜಿನ್. ಇವನು ಕೂಡ ಅಲ್ಲಿ ಟ್ಯಾಕ್ಸ್ ಆನ್ ವೈನ್ ಅಲ್ಲಿಗೆ ಆಗ್ತಾಯಿದ್ದ, ಅವನಿಗೂ ಕೂಡ ಅಲ್ಲಿ ಪ್ರಾಫಿಟ್ ಬರ್ತಾಯಿತ್ತು. ಅದೊಂದು ಬಹಳ ಇನ್ಕಮ್ ಬರ್ತಕ್ಕಂಥ ಒಂದು. ಎರಡನೇದು ಟ್ಯಾಕ್ಸ್ ಆನ್ ವೈನ್. ಫಸ್ಟ್ ಒನ್ ಪೋಲ್ ಟ್ಯಾಕ್ಸ್, ಎರಡನೇದು ಟ್ಯಾಕ್ಸ್ ಆನ್ ಟೊಬ್ಯಾಕೊ, ದ ಥರ್ಡ್ ಒನ್ ಈಸ್ ಟ್ಯಾಕ್ಸ್ ಆನ್ ವೈನ್, ಆ್ಯಂಡ್ ಫೋರ್ತ್ ಒನ್ ಟ್ಯಾಕ್ಸ್ ಆನ್ ಗೇಮಿಂಗ್ ಹೌಸ್. ಈ ಗೇಮಿಂಗ್ ಹೌಸ್ ಅಂದರೆ ಗ್ಯಾಮ್ಲಿಂಗ್, ಅದು ದುಡ್ಡನ್ನು ಕಟ್ಟಿ ದುಡ್ಡನ್ನು ಪಡ್ಕೊಳ್ಳೋದು. ಅದು ಬೇರೆ ಬೇರೆ ಪ್ರಪೋರ್ಷನಲ್ ಆಗುತ್ತೆ. ಆ ಗ್ಯಾಮ್ಲಿಂಗ್ ಹೌಸ್ ಕೂದಾಯ್ತು. ಅಲ್ಲಿ ಆ ಮೊನಾಕೋದಲ್ಲಿ ರೋಲೆಟ್ ಅನ್ನೋ ಒಂದು ಗೇಮನ್ನು ಆಡ್ತಾಯಿದ್ರು. ಆ ರೋಲೆಟ್ ಅನ್ನೋ ಗೇಮನ್ನು ಏನಪ್ಪ ಅಂತ ಹೇಳಿದ್ರೆ, ಒಂದು ದುಡ್ಡು, ಒಂದು ಸರ್ಕಲ್ ಇರುತ್ತೆ. ಸರ್ಕಲಲ್ಲಿ ಡಿಫ್ರೆಂಟ್ ನಂಬರ್ಸ್ ಹಾಕಿರ್ತಾರೆ. ಇಸ್ಪೆಟ್ ಆಡಿದಾಗ ಯಾರು ನಂಬರ್ಗೆ ಯಾವುದೋ ದುಡ್ಡನ್ನು ಕಟ್ಟಿರ್ತಾರೆ, ಆ ನಂಬರಿಗೆ ಬಂದರೆ ಮಾತ್ರ ಆ ನಂಬರಲ್ಲಿ ಇರೋರು, ಆ ನಂಬರ್ ಕಟ್ಟಿರೋರು ಮಾತ್ರ ದುಡ್ಡು ವಾಪಸ್ ಬರುತ್ತೆ. ಬೇರೆ ಯಾವುದೇ ನಂಬರ್ ಕಟ್ಟಿದರೆ ಬರೋದಿಲ್ಲ. ಇದೊಂದು ಗ್ಯಾಮ್ಲಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಇಸ್ಪೆಟ್ ಆಟ, ಜೂಜಾಟ ಇದ್ದಾಗ ಅದಕ್ಕೆ ಇಂಟ್ರಡಕ್ಷನ್ ಕೊಟ್ಟರೆ ಭಾಳಷ್ಟು ಕೂಡ ಹೇಳ್ಬೋದು. ಈಗ ವೆಹಿಕಲಲ್ಲಿ ಬರುತ್ತೆ, ವೆಹಿಕಲ್ ನಂಬರ್ ಕಟ್ಟಿ ದುಡ್ಡನ್ನು ಕಟ್ಟಿ ಆಡೋರಿದ್ದಾರೆ. ಆ ಕಡೆ ಉತ್ತರ ಕರ್ನಾಟಕ ಕಡೆ ಹೋದರೆ ಮಟ್ಕ ಅಂತ ಆಯಿತು ಮೊದಲು, ಬಹಳ ಹಿಂದೆ ಮಟ್ಕ ಅಂತ ಇತ್ತು. ಮಟ್ಕ ಅಂದರೆ ಒಂದು ನಂಬರನ್ನು ಕಟ್ಟೋರು. ಆ ನಂಬರ್ ಮೇಲೆ ಎಲ್ಲ ರಾಜ್ಯದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮಟ್ಕ ಅಂತ ಹೇಳಿದ್ರು. ಮಟ್ಕ ಅದು ಕಲೆಕ್ಟ್ ಮಾಡೋಕೆ ಒಬ್ಬರಿದ್ರು. ಅದು ಮೇಯ್ನ್ ನಡೀತಾ ಇದ್ದು ಬಾಂಬೆನಲ್ಲಿ ಬೇಕಾದ್ರೆ ಒಂದು ನಂಬರ್ ಮೇಲೆ ಎಲ್ಲರೂ ದುಡ್ಡು ಕಟ್ಟೋರು. ಅಲ್ಲಿ ಎಲ್ಲೋ ಒಂದು ಈ ರೋಲೆಟ್ ಗೇಮ್ ಥರ ಕೂತ್ಕೊಂಡು ಒಬ್ಬ ಯಾರೋ ಚಕ್ರ ತಿರುಗಿಸ್ಬಿಟ್ಟು, ಒಬ್ಬ ಸಾಮ್ರಾಜ್ಯಪತಿ ಇದೆ, ಅವನೊಬ್ಬ ಡಿಕ್ಟೇಟರ್ಶಿಪ್ ಥರ ಅವ್ನು ನಡೆಸ್ಕೊಂಡು ಹೋಗ್ತಾಯಿದ್ದ. ಅವ್ನು ಟ್ಯಾಕ್ಸ್ ಎಲ್ಲ ಕಟ್ತಾಯಿದ್ದ. ಆ ನಂಬರ್ ಕಟ್ಬಿಟ್ಟು ಯಾವ ನಂಬರಿಗೆ ಬರುತ್ತೋ ಆ ನಂಬರ್ ಮಾತ್ರ ಅವ್ನು ದುಡ್ಡು ಕೊಡೋದು, ಉಳಿದಿರೋ ನಂಬರೆಲ್ಲ ಲಾಸ್ ಅಂತ. ಆವಾಗ ಪ್ರಾಫಿಟ್ ಚೆನ್ನಾಗಿತ್ತು, ಅವರು ಟ್ಯಾಕ್ಸನ್ನು ಕೂಡ ಕೊಡ್ತಾಯಿದ್ರು ಗೌರ್ಮೆಂಟ್ಗೆ. ಅದೇ ರೀತಿ ರೋಲೆಟ್ ಗೇಮ್ ಕೂಡ ಇತ್ತು ಅಷ್ಟೇ. ಒಂದು ಇಂಟ್ರಡಕ್ಷನ್ ಇಟ್ಕೊಳ್ಳಿ. ಇದೊಂದು ಜೂಜು ಇದ್ದಾಗೆ. ಅದರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಅದರಿಂದಲೂ ಕೂಡ ಅವನಿಗೆ ಅನುಕೂಲ ಆಗ್ತಾಯಿತ್ತು. ಟ್ಯಾಕ್ಸ್ ಆನ್ ಟೊಬ್ಯಾಕೊ, ಟ್ಯಾಕ್ಸ್ ಆನ್ ವೈನ್, ಟ್ಯಾಕ್ಸ್ ಆನ್ ಗೇಮಿಂಗ್ ಹೌಸ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಕ್ಸ್. ಇಷ್ಟೆಲ್ಲ ಕಲೆಕ್ಟ್ ಮಾಡೋದ್ರಿಂದ ಮೊನಾಕೊ ಏನಾಗಿತ್ತು, ಇಟ್ ವಾಸ್ ವೆರಿ ರಿಚ್ ಆ್ಯಂಡ್ ಕಿಂಗ್ ಆಲ್ಸೋ ವೆರಿ ರಿಚ್. ಹೀಗಿರ್ಬೇಕಾದ್ರೆ ಆ ಪಕ್ಕದ ರಾಜ್ಯಗಳಲ್ಲಿ, ಜರ್ಮನ್ ಕಂಟ್ರೀಸ್ನಲ್ಲಿ ಈ ರೋಲೆಟ್ ಗೇಮ್ ಅನ್ನೋದು ಇರಲಿಲ್ಲ. ದ ಗೇಮ್ ವಾಸ್ ಫಾರ್ಬಿಡನ್ ಬೈ ದ ಜರ್ಮನ್ ಕಂಟ್ರೀಸ್, ನೈಬರಿಂಗ್ ಕಂಟ್ರೀಸ್. ಫಾರ್ಬಿಡನ್ ಅಂದರೆ ಅದನ್ನು ಕೈ ಬಿಡಲಾಗ್ತದೆ, ನಿಷೇಧ ಮಾಡಿದ್ದು. ಯಾಕೆ ನಿಷೇಧ ಮಾಡಿದ್ರು ಅಂತ ಹೇಳಿದರೆ, ಅದರಿಂದ ತೊಂದರೆನೇ ಜಾಸ್ತಿ ಆಗ್ತಾಯಿತ್ತು. ಯಾವುದರಿಂದ? ಆ ರೋಲೆಟ್ ಗೇಮಿಂದ ಜನಗಳು ದುಡ್ಡಿಲ್ದಾಗ ಹೊಡೆದಾಡೋರು, ಕೊಲೆ ಆಗೋದು, ಗಲಾಟೆಗಳಾಗೋದು. ಅದಕ್ಕೆ ಆ ಸವಾಸ ಬೇಡ ಅಂತೇಳಿ ಆ ಜರ್ಮನ್ ಕಂಟ್ರೀಸಲ್ಲಿ ಏನು ಮಾಡಿದ್ರು, ಆ ರಾಜ್ಯಗಳಲ್ಲಿ ಆ ರೋಲೆಟ್ ಗೇಮನ್ನು ತೆಗೆದುಹಾಕಿದ್ರು. ಗೇಮಿಂಗ್ ಹೌಸು, ಗ್ಯಾಮ್ಲಿಂಗ್ ಯಾವುದೂ ಇರಲಿಲ್ಲ. ಆ ಪಕ್ಕದ ರಾಜ್ಯದವ್ರು ಯಾರಾದರೂ ಗೇಮ್ ಅಥವಾ ಗ್ಯಾಮ್ಲಿಂಗ್ ಆಡಬೇಕಂದ್ರೆ ಮೊನಾಕೋಗೆ ಬರಬೇಕಾಗಿತ್ತು. ಮೊನಾಕೋದಲ್ಲಿ ಬಂದು ಆಡೋರು ಯಾರು ಬಂದರೂ ಕೂಡ ಇಲ್ಲಿ ವೆಲ್ಕಮ್ ಇತ್ತು. ಯಾಕಂದರೆ ಅವ್ರು ಬಂದು ಆಡಿದರೆ ಸುಮ್ಮನೆ ಆಡ್ತಾ ಇರಲಿಲ್ಲ, ದುಡ್ಡನ್ನು ಕಟ್ತಾಯಿದ್ರು, ಟ್ಯಾಕ್ಸನ್ನು ಕೊಡ್ತಾಯಿದ್ರು. ಅದಕ್ಕೆ ರಾಜ ಎಲ್ಲರೂ ಕೂಡ ಪರ್ಮಿಷನನ್ನು ಕೊಟ್ಟಿದ್ರು. ಇದು ನಮಗೆ ಗೇಮಿಂಗ್ ಹೌಸ್, ಗ್ಯಾಮ್ಲಿಂಗ್ ಆ್ಯಂಡ್ ರೋಲೆಟ್ ಗೇಮ್. ಇದರಲ್ಲಿ ಕ್ವಶನ್ಸ್ ಏನು ಕೊಡ್ಬೋದು ಇದರಲ್ಲಿ? ವೈ ಡಿಡ್ ದ ಜರ್ಮನ್ ಅದರ್ ಕಂಟ್ರೀಸ್ ಆಫ್ ಜರ್ಮನ್ forbid the gaming house or the roulette game? Because they thought that it would cause harm to them. ಅಲ್ಲಿ ಒಂದು ಅಂಶವನ್ನು ಇಟ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಹೀಗೆ ನಡೀತಾ ಇತ್ತು, ಚೆನ್ನಾಗಿ ನಡೀತಾ ಇತ್ತು. ಸೊ ಒನ್ಸ್ ವಾಟ್ ಹ್ಯಾಪನ್, ದರ್ ವಾಸ್ ಅ ಮರ್ಡರ್ ಟುಕ್ ಪ್ಲೇಸ್ ಇನ್ ಕಿಂಗ್ಡಮ್ ಮೊನಾಕೊ. ಮೊನಾಕೋದಲ್ಲಿ ಒಂದು ಕೊಲೆ ಆಗೋಯಿತು. 7,000 ಜನ ಪ್ರದೇಶದಲ್ಲಿ 2.5 ಕಿಲೋಮೀಟರ್ ಚದರ ಕಿಲೋಮೀಟರ್ ಇರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಕೊಲೆ ಆಗ್ಬಿಟ್ರೆ ಎಷ್ಟು ಜನ ಗಾಬರಿ ಆಗಿರ್ತಾರೆ. ಒಂದು ಸಣ್ಣ ಹಳ್ಳಿಯಲ್ಲಿ ಕೊಲೆ ಆಗ್ಬಿಟ್ರೆ ಎಲ್ಲರೂ ಕೂಡ ಅದರಲ್ಲಿ ಇರ್ತಾರೆ, ಅದ್ರ ಮೇಲೆ ಗಮನ ಇರುತ್ತೆ, ಎಷ್ಟು ಗಾಬರಿ ಆಗ್ತಾರೆ. ಸೊ ದ ಪೀಪಲ್ ಆಫ್ ಮೊನಾಕೊ ವರ್ ಶಾಕ್ಡ್ ಬೈ ದ ಮರ್ಡರ್. ಸೊ ಕ್ರಿಮಿನಲ್ ವಾಸ್ ಅರೆಸ್ಟೆಡ್, ದ ಮರ್ಡರ್ ವಾಸ್ ಅರೆಸ್ಟೆಡ್ ಆ್ಯಂಡ್ ಹಿ ಪುಟ್ ಇನ್ ಫ್ರಂಟ್ ಆಫ್ ದ ಕೋರ್ಟ್. ಅವನನ್ನು ತಗೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಯಿತು. ಕೋರ್ಟ್ನಲ್ಲೂ ಕೂಡ ಡಿಸೈಡ್ ಆಯಿತು, ಜಡ್ಜಸ್
ಎಲ್ಲರೂ ಬಂದರು, ಜಡ್ಜ್ ಡಿಸೈಡ್ ಮಾಡಿದರು. ಆ್ಯಂಡ್ ಹಿ ವಾಸ್ ಗಿವನ್ ದ ಪನಿಷ್ಮೆಂಟ್ ಆಲ್ಸೋ. ಏನು ಪನಿಷ್ಮೆಂಟು? ದಟ್ his head should be cut off his head, cut the head of the criminal. ನೋಡಿ, ಎರಡೂ ಕೂಡ ಇಟ್ಕೋಬೇಕು. ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್? ಕಟ್ ದ ಹೆಡ್ ಆಫ್ ದ ಕ್ರಿಮಿನಲ್. ಆ ತಲೆಯನ್ನು ತೆಗಿಬೇಕು ಅವನನ್ನು. ಆದರೆ ಹೇಗೆ ತೆಗಿಬೇಕು? ಡೊಮೆಸ್ಟಿಕ್ ಮೆಥಡಲ್ಲ, ಒಂದು ಟೆಕ್ನಿಕಲಿ ಒಂದು ಮೆಷಿನಿಂದ ಕಟ್ ಮಾಡಬೇಕು. ಅವ್ನಿಗೆ ಯಾವುದೇ ರೀತಿಯಲ್ಲಿ ಕೊಡೋದು ಅಂತೇಳಿ ಜಡ್ಜ್ಮೆಂಟ್. ಸೊ ಈಗ ರಾಜನಿಗೆ ಅವನ ತಲೆಯನ್ನು ತೆಗೆಯೋದೊಂದು ಇದು. ಅವನ ತಲೆಯನ್ನು ಹೇಗೆ ಕತ್ತರಿಸೋದು? ಅದಕ್ಕೇನು ಮಾಡೋದು? ಅದಕ್ಕೂ ತಲೆ ಕಟ್ ಮಾಡಲಿಕ್ಕೆ ಒಂದು ಮಿಷನ್ ಟೈಪಲ್ಲಿ ತಲೆನ ಈಗ ಬಗ್ಗಿರೋದು, ಹಾಗೆ ಮೇಲ್ಗಡೆ ಒಂದು ಸ್ಲಾಶ್, ಒಂದು ಕತ್ತರಿ ಹೋಗೋಗೆ ಒಂದು ಮೆಷಿನ್ ಇರುತ್ತೆ, ಗ್ಯುಲಿಟಿನ್ ಅಂತೇಳಿ. ಆ ಗ್ಯುಲಿಟಿನನ್ನು ಮೆಷಿನನ್ನು ತರಿಸೋದು. ಮತ್ತು ಅದಕ್ಕೊಬ್ಬ ಟೆಕ್ನಿಕಲ್ ಪರ್ಸನ್ ಇರ್ತಾನೆ, ಸ್ಕಿಲ್ಡ್ ಪರ್ಸನ್, ಅವನನ್ನು ಕೂಡ ಜೊತೆಲಿ ಕರ್ಸೋದು. ಅವನಿಗೆ ಕರೆಸ್ಬಿಟ್ಟು ಅವನನ್ನು ತಲೆಯನ್ನು ಕಡ್ದಾಕೋದು. ಹಾಗಾದರೆ ಕಿಂಗ್ ರೋಟ್ ಎ ಲೆಟರ್ ಟು ಫ್ರಾನ್ಸ್. ಇವನಲ್ಲಿ ಗಿಲಿಟಿನ್ ಇರಲಿಲ್ಲ, ಇವನ ಮೊನಾಕೋದಲ್ಲಿ ಗಿಲಿಟಿನ್ ಇರಲಿಲ್ಲ. ಸೊ ಹಿ ರೋಟ್ ಎ ಲೆಟರ್, ದ ಕಿಂಗ್ ಆಫ್ ಮೊನಾಕೋ ರೋಟ್ ಎ ಲೆಟರ್ ಟು ಫ್ರಾನ್ಸ್ ಟು ಗೆಟ್ a guillotine and a skilled person. Then France replied ಮಾಡ್ತಾರೆ, yes, we were ready to send a guillotine and a technical person, but the cost would be 16,000 francs. ಹಾಗಾದ್ರೆ ಏನಂತ ಅಲ್ಲಿ ಫ್ರಾನ್ಸ್ ಕಳ್ಸೋಕ್ಕೆ ಇಷ್ಟ ರೆಡಿ ಆಯಿತು, ಆದರೆ ನಾವು 16,000 ಫ್ರಾಂಕ್ಸ್ ಚಾರ್ಜ್ ಮಾಡ್ತೀವಿ. ಅಲ್ಲಿ ಫ್ರಾಂಕ್ಸ್ ಅಂತೇಳಿ, ನಾವು ರುಪೀಸ್ ಏನಂತೀವಿ ಫ್ರಾಂಕ್ಸ್ ಅಂತೇಳಿ. ಕಿಂಗ್ ಥಾಟ್ ದಟ್ ಇಟ್ ವಾಸ್ ಟೂ ಡಿಯರ್. ನೋಡಿ, ಇಲ್ಲಿ ಹೆಡಿಂಗ್ ಬಂತು. ವಾಟ್ ಇಸ್ ದ ನೇಮ್ ಆಫ್ ದ ಲೆಸನ್? ಟೂ ಡಿಯರ್. ಟೂ ಡಿಯರ್ ಅಂದರೆ ಆತ್ಮೀಯ ಅಂತಲ್ಲ, ಇದು ಫ್ರೇಸಲ್ ವರ್ಡ್. ಅದು ಟೂ ಡಿಯರ್ ಅಂದರೆ ಆತ್ಮೀಯ ಅಂತೇಳಿ ನಾವು ತಿಳ್ಕೊಂಡ್ರೆ ಸ್ವಲ್ಪ ತಪ್ಪಾಗುತ್ತೆ. ದಯವಿಟ್ಟು ಅದನ್ನು ನೋಡಿ, ನೀವು ಸ್ವಲ್ಪ ಇದರಲ್ಲಿ ಮೀನಿಂಗ್ಸಲ್ಲಿ ನೋಡಿ. ಅಲ್ಲಿ ಇನ್ನೊಂದು ಮೀನಿಂಗ್ ಇದೆ. ಟೂ ಡಿಯರ್ ಅಂದರೆ ಎಕ್ಸ್ಪೆನ್ಸಿವ್ ಅಂತ. The thought that the cost was too dear to only to cut off his head. ಒಂದು ತಲೆ ಕಟ್ ಮಾಡೋಕ್ಕೆ 16,000 ಫ್ರಾಂಕಾ? ನೋ, ಇಟ್ ವಾಸ್ ಟೂ ಡಿಯರ್. ಅದಕ್ಕಲ್ಲಿ ಟೂ ಡಿಯರ್ ಅಂತ ಇರೋದು. ಸೊ ಅಗೈನ್ ಏನು ಮಾಡಬೇಕು? ಇದಕ್ಕಿಂತ ಕಡಿಮೆ ಯಾರಾದ್ರು ಕಟ್ ಮಾಡ್ತಾರಾ ನೋಡ್ದ. ಇಟಲಿಗೆ ಬರ್ದ ಲೆಟ್ರು. ಇಟಲಿಯಲ್ಲಿ ಯಾಕೆ ಬರ್ದ? ಇವನು ಸೋದರ ಸಂಬಂಧಿ ಅಲ್ಲಿ ರಾಜ. ಹಿ ವಾಸ್ ಅ ಬ್ರದರ್ ಮೊನಾಕ್. ಸೊ ಕಿಂಗ್ ಆಫ್ ಮೊನಾಕೋ ರೋಟ್ ಎ ಲೆಟರ್ ಟು ಇಟಲಿ, ಕಿಂಗ್ ಆಫ್ ಇಟಲಿ, ಆ್ಯಸ್ ಇ ವಾಸ್ ಇಸ್ ಬ್ರದರ್. ಅವನಿಗೂ ಬರ್ದ, ನೋಡಪ್ಪ ಹೀಗೆ ಒಂದು ಗಿಲಿಟಿನ್ ಕಳಿಸು, ಒಬ್ಬ ಟೆಕ್ನಿಕಲ್ ಪರ್ಸನ್ ಕಳಿಸು, ಏನು ಅಂತೇಳಿ. ಅಗೈನ್ ದ ಕಿಂಗ್ ಆಫ್ ಇಟಲಿ, ಬ್ರದರ್ ಮೊನಾಚ್, ರಿಟರ್ನ್ ಎ ರಿಪ್ಲೈ ಟು, ಏನಂತ ಕಳಿಸ್ದ? ಎಸ್, ವಿ ವರ್ ರೆಡಿ ಟು ಸೆಂಡ್, ಬಟ್ ದ ಚಾರ್ಜ್ ವುಡ್ ಬಿ 12,000 francs ಫಾರ್ ದಟ್ ಪ್ರೋಸೆಸ್. ಆ ಒಂದು ವಿಧಾನಕ್ಕೆ 12,000 ಫ್ರಾಂಕ್ ಚಾರ್ಜ್ ಮಾಡ್ತೀವಿ. ನೀವು ನೋಡ್ಕೋಬೇಕು. ಫ್ರಾನ್ಸ್ ಎಷ್ಟು ಡಿಮ್ಯಾಂಡ್ ಮಾಡಿದ್ರು? 16,000 ಫ್ರಾಂಕ್ಸ್. ಇದು 1 ಮಾರ್ಕ್ ಕ್ವಶನ್ಸ್ ಅಂತ ಕೇಳ್ತಾರೆ. ಹೌ ಮಚ್ ಮನಿ ಡಿಡ್ ಫ್ರಾನ್ಸ್ ಎಕ್ಸ್ಪೆಕ್ಟ್ ಟು ಕಟ್ ಆಫ್ ದ ಹೆಡ್ ಆರ್ ಟು ಸೆಂಡ್ ದ ಗಿಲಿಟಿನ್ ಅಂಡ್ ಎ ಸ್ಕಿಲ್ಡ್ ಪರ್ಸನ್? 16,000 ಫ್ರಾಂಕ್. ಹೌ ಮಚ್ ಆಫ್ ಮನಿ ಡಿಡ್ ಇಟಲಿ ಎಕ್ಸ್ಪೆಕ್ಟ್? 12,000 ಫ್ರಾಂಕ್. ಇವನಿಗೆ 4,000 ಫ್ರಾಂಕ್ ಕಡಿಮೆ ಆದರೂ ಕೂಡ ತಿರ್ಗಾ ಇವನು ಹೇಳ್ತಾನೆ ಇಟ್ ವಾಸ್ ಟೂ ಡಿಯರ್, ತಿರ್ಗಾ ಜಾಸ್ತಿ ಆಯಿತು ಅನ್ಕೊಂತಾನೆ. Again he called the meeting for all the courtiers, then the ministers and the bishop and the other persons. What we would do? ಹಾಗಾದ್ರೆ ಇಲ್ಲಿ 12,000 ಅಥವಾ 16,000 ಫ್ರಾಂಕ್ ಕಲೆಕ್ಟ್ ಮಾಡ್ಬೇಕಾರೆ ಇವನೇನು ಕೊಡ್ತಾ ಇರಲಿಲ್ಲ. ಅಗೇನ್ he is going to collect from the people. ಹಾಗಾದ್ರೆ 16,000 ಕಲೆಕ್ಟ್ ಮಾಡಿದ್ರೆ 7,000ದಲ್ಲಿ ಡಿವೈಡ್ ಮಾಡಿದರೆ, ಸೊ ಅಗೇನ್ 2.5 ಫ್ರಾಂಕ್ ಪರ್ ಹೆಡ್ ಬರ್ತಾ ಇತ್ತು ಚಾರ್ಜ್. ಸೊ ದ ಪೀಪಲ್ ವುಡ್ ನಾಟ್ ಅಗ್ರಿ. ಅಥವಾ 12,000 ತೊಗೊಂಡ್ರೆ ಅಗೇನ್ 7,000 ಪೀಪಲ್ಸಿಂದ ಡಿವೈಡ್ ಮಾಡಿ ಕಲೆಕ್ಟ್ ಮಾಡಬೇಕಾಯಿತು. ಅಗೈನ್ ದ ಪೀಪಲ್ ವುಡ್ ನಾಟ್ ಅಗ್ರಿ ಅಂತ ಹೇಳ್ಬಿಟ್ಟು, ಸೊ ವಾಟ್ ಈಸ್ ಅನದರ್ ವೇ ಅಂತೇಳಿ ಥಿಂಕ್ ಮಾಡ್ದ ರಾಜ, ಕಿಂಗ್ ಆಫ್ ಮೊನಾಕೋ. ದೆನ್ ಒನ್ ಆಫ್ ದ ಮಿನಿಸ್ಟರ್ ಟೋಲ್ಡ್ ದಟ್ ಒನ್, ಆಸ್ ದ ಆರ್ಮಿ ಪೀಪಲ್ ಟು ಕಟ್ ಆಫ್ ಹಿಸ್ ಹೆಡ್. ನಮ್ಮಲ್ಲೇ ಆರ್ಮಿ ಇದೆಲ್ಲ 60 ಜನ, ಯಾರೊಬ್ಬ ಆರ್ಮಿ ಪರ್ಸನ್ ಕದ್ಬಿಟ್ಟು ಅವನ್ನ ಕಟ್ಬಿಟ್ಟು ಅವನ್ನ ತಲೆನ ಕಡ್ದಾಕ ಕೇಳಿ, ಈಸಿಯಾಗಿ 12,000 ಉಳಿತಲ್ಲ, 12,000 ಫ್ರಾಂಕ್ ಉಳಿತಲ್ಲ, 12,000 ಫ್ರಾಂಕ್ ರಿಮೈನ್ ಆಗುತ್ತಲ್ಲ, ಬೆನಿಫಿಟ್ ಆಗುತ್ತಲ್ಲ ಅಂತ. ಎಸ್, ಇಟ್ಸ್ ಅ ಗುಡ್ ಐಡಿಯಾ. ನೋಡಿ, ಕಿಂಗ್ ಎಂಥವನಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾಯಿದೆ. ಯಾರಾದರೂ ಒಂದು ಐಡಿಯಾ ಕೊಟ್ಟರೆ ಅದನ್ನು ಥಿಂಕ್ ಮಾಡಲ್ಲ, ಸಡನ್ನಾಗಿ ಡಿಸಿಷನ್ ತೊಗೊಳೋದು. ಇದು ನೋಡಿದಾಗ ನಮಗೆ ಗಜ್ನಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಬರ್ತದೆ. ಈ ದಂಡಯಾತ್ರೆಯಲ್ಲಿ ಒಬ್ಬ ಹುಚ್ಚು ರಾಜ ಇದ್ದ. ತನ್ನ ರಾಜಧಾನಿಯನ್ನು
ದೇವಗಿರಿಯಿಂದ ದಿಲ್ಲಿಗೆ, ದಿಲ್ಲಿಯಿಂದ ದೇವಗಿರಿಗೆ. ಇವನು ದೆಹಲಿಯಲ್ಲಿದ್ದ. ಈ ದಕ್ಷಿಣ ಭಾರತದ ಕಡೆ ಎಲ್ಲ ರಾಜರೆಲ್ಲ ಏನಾಗ್ಬಿಟ್ರು, ದಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಜಧಾನಿ ಅಲ್ಲಿದ್ದು ಇಲ್ಲಿ ಬಂದು ಏನು ಬರಲ್ಲ ಬಿಡು ಅಂತೇಳಿ. ಯಾರೊಬ್ಬ ಹೇಳಿದ್ರು ಮಿನಿಸ್ಟರ್ಸ್, ನೀವು ಡೆಲ್ಲಿಯಲ್ಲಿ ಕೂತ್ಕೊಂಡ್ರೆ ಕೆಳಗಡೆ ದಕ್ಷಿಣದವ್ರು ಯಾರು ಎಲ್ಲ ಗಲಾಟೆ ಮಾಡ್ತಾಯಿದ್ದಾರೆ ಆಗಿಂತ. ಹೌದಾ, ಹಾಗಾದ್ರೆ ಏನು ಮಾಡೋದು? ದೇವಗಿರಿ ಅಂತ ಒಂದು ಸೆಂಟ್ರಲ್ ಪ್ಲೇಸ್ ಆಗುತ್ತೆ, ಅಲ್ಲಿಗೆ ಶಿಫ್ಟ್ ಮಾಡೋಣ. ಹಾಗಾದ್ರೆ ಮಾಡಿ ಅಂತೇಳಿ ಅಲ್ಲಿಂದ ಶಿಫ್ಟ್ ಮಾಡ್ದೆ ದೆಲ್ಲಿಯಿಂದ ದೇವಗಿರಿಗೆ. ಹುಚ್ಚುರಾಜ ಅವನು ತಿರ್ಗಾ ಅಲ್ಲಿ ಶಿಫ್ಟ್ ಮಾಡಿದ್ಮೇಲೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಲಿಲ್ಲ. ತಿರ್ಗಾ ಡೆಲ್ಲಿಯಲ್ಲಿ ಗಲಾಟೆ ಸ್ಟಾರ್ಟ್ ಆಯಿತು. ತಿರ್ಗಾ ಅಲ್ಲಿ ಬರದೇ ಇರೋನ್ನ ಎಲ್ಲ ಆನೆಗಳ ಕಾಲಲ್ಲಿ, ಕುದುರೆಗಳ ಕಾಲಲ್ಲಿ ಕಟ್ಟಿ ಹೇಳ್ಕೊಂಬಂದೆ. ಅಲ್ಲಿರ್ತಕ್ಕಂಥ ಜನ ಅವರ ಪ್ರಾಪರ್ಟಿನ ಬಿಟ್ಟು, ಅವರ ಆಸ್ತಿಯನ್ನು ಬಿಟ್ಟು, ಅವರ ಜೀವನವನ್ನು ಬಿಟ್ಟು ಹೇಗೆ ಬರ್ತಾಯಿದ್ರು. ಇದು ಹುಚ್ಚು ರಾಜನ ಒಂದು ಎಕ್ಸಾಂಪಲು. ಇಲ್ಲೂ ಕೂಡ ನಮ್ಮ ಈ ಕಿಂಗ್ ಆಫ್ ಮೊನಾಕೋ ಹಾಗೆ ಅನಿಸುತ್ತೆ. ಹೇಗೆ ನಮಗೆ ಲಿಯೋ ಟಾಲ್ಸ್ಟಾಯ್ ಬಂದೇನಂದರೆ, ಅವ್ನು ಏನು ಹೇಳಿದ್ರು ಕೇಳ್ತಾ ಇದ್ದ. ಹಾಗಾದರೆ ಆರ್ಮಿಯಲ್ಲಿ ಒಬ್ಬ ಮಿನಿಸ್ಟರ್ ಯಾರು ಐಡಿಯಾ ಕೊಟ್ಟ, ಆರ್ಮಿ ಪೀಪಲನ್ನು ಕೋರ್ಟೆಕ್ಸ್ ಇಲ್ಲಿ ಒಂದು ಐಡಿಯಾ ಕೊಟ್ಟ. ಆರ್ಮಿ ಪೀಪಲ್ ಅವ್ರು ಕರೆಸ್ಬಿಟ್ಟು ಕಟ್ ಮಾಡಿ ತಲೆನ ಅಂತ ಹೇಳಿದಾಗ, ಹೌದಲ್ವಾ ಅಂತ ಹೇಳ್ಬಿಟ್ಟು ಹಿ ಕಾಲ್ಡ್ ದಟ್ ಆರ್ಮಿ ಪೀಪಲ್ನ ಕರೆದ್ಬಿಟ್ಟು ಹೇಳ್ದ, ಸಮ್ ಒನ್ ಆಫ್ ಯು ಕಟ್ ಆಫ್ ದ ಹೆಡ್ ಆಫ್ ದ ಕ್ರಿಮಿನಲ್ ಆರ್ ದ ಮರ್ಡರರ್. ನೀವು ಕತ್ತರಿಸಿ ಅವ್ರನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಬಟ್ ದ ಆರ್ಮಿ ಪೀಪಲ್ ಡಿನೈಡ್ ಇಸ್ ರಿಕ್ವೆಸ್ಟ್. ಆದರೆ ಆರ್ಮಿ ಪೀಪಲ್ ಅವನ ವಾಕ್ಯವನ್ನು ತೆಗೆದುಹಾಕಿದ್ರು, ಅವನನ್ನು ನಂಬಲಿಲ್ಲ, ಅವನ ಪುರಸ್ಕಾರ ಕೊಡಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಅವ್ರು ಹೇಳಿದರು, ವಿ ಆರ್ ಕಿಲ್ಲಿಂಗ್ ದ ಪೀಪಲ್ ಓನ್ಲಿ ಇನ್ ದ ವಾರ್ ಫೀಲ್ಡ್ ಬಟ್ ನಾಟ್ ಇನ್ ದ ಜನರಲ್ ಫೀಲ್ಡ್. ನೀವು ಹೇಳಿದ ಥರ ನೀವು ಕೊಲ್ಬಿಡಿ ಅಂತ ಹೇಳಿದ್ರೆ ನಾನು ಕೊಲ್ಲೋಕ್ಕಾಗಲ್ಲ. ಬಿಕಾಸ್ ವಿ ಆರ್ ದ ಆರ್ಮಿ ಪೀಪಲ್ಸ್, ವಿ ಕಿಲ್ ಓನ್ಲಿ ದ ಪೀಪಲ್ ಇನ್ ದ ವಾರ್ ಫೀಲ್ಡ್ ಬಟ್ ನಾಟ್ ಇನ್ ದ ಜನರಲ್ ವೇ ಆಫ್ ಲೈಫ್. ಸೊ ದ ರಿಕ್ವೆಸ್ಟ್ ಆಫ್ ಕಿಂಗ್ ಆಫ್ ಮೊನಾಕೋ ವಾಸ್ ಡಿನೈಡ್ ಬೈ ದ ಆರ್ಮಿ. ಅಲ್ಲಿ ಒಪ್ಪಲಿಲ್ಲ. ಸೊ ಇಟ್ ವಾಸ್ ಡಿಲೇಡ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಸ್ಟಾಪ್ಡ್. ಅದನ್ನು ಕೂಡ ನಿಲ್ಲಿಸಾಯಿತು. ಹಾಗಾದ್ರೆ ಇನ್ನೊಂದು ಸರಿ ಕರೆದ. ಅಗೈನ್ ದ ಮೀಟಿಂಗ್ ವಾಸ್ ಕಂಡಕ್ಟೆಡ್ ಬೈ ದ ಕೋರ್ಟೆಸ್, ಮಿನಿಸ್ಟರ್ಸ್, ಜಡ್ಜ್, ಬಿಷಪ್, ಎವ್ರಿ ಪರ್ಸನ್ ಹ್ಯಾಸ್ ಬಿನ್ attended that meeting. What to do? Again one of the minister or again one of the court people ಯಾರೋ ಒಬ್ಬ ಬಂದ. ಇನ್ನೊಂದು ಸರಿ ಮೀಟಿಂಗ್ ಕರೆದಾಗ ಏನಂತ ಹೇಳ್ದ, ಇವನಿಗೆ ಇಂಪ್ರಿಸನ್ಮೆಂಟ್ ಮಾಡಿಬಿಡೋಣ, ಇವನಿಗೆ ಜೈಲಲ್ಲಿ ಇಟ್ಬಿಡೋಣ ಸಾಯೋ ತನಕ, ಯಾರಿಗೂ ದುಡ್ಡು ಕೊಡೋದು ಬೇಡ, ಏನು ಬೇಡ. ಹೇಗೋ ಅರಮನೆಯಲ್ಲಿ ಊಟ ಇರುತ್ತೆ, ಅರಮನೆಯಿಂದ ಅವ್ನಿಗೆ ಊಟ ಕಳಿಸಿದಾಯಿತು. ಒಂದು ಸಣ್ಣ ಜೈಲನ್ನು ರೂಮ್ ಕಟ್ಸ್ಬಿಟ್ಟು ಆ ಜೈಲಲ್ಲಿ ಸಾಯೋರ್ಗೂ ಇಟ್ಬಿಡಲಿ. ಅವಾಗ ಉಳಿಯುತ್ತಲ್ಲ, ನಮಗೆ 16,000 ಫ್ರಾಂಕ್ ಉಳಿಯುತ್ತೆ, 12,000 ಫ್ರಾಂಕ್ ಉಳಿಯುತ್ತೆ, ಎಲ್ಲ ಅನುಕೂಲ ಆಗುತ್ತಲ್ಲ. ಎಸ್, ನಾನು ಮೊದಲೇ ಹೇಳಿದೆ, ಇವನು ಹುಚ್ಚು ದೊರೆ ಇರ್ತಾನೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಲಿಯೋ ಟಾಲ್ಸ್ಟಾಯ್. ಆ ರಾಜನ ಕ್ಯಾರೆಕ್ಟರ್ನ ಹೇಗೆ ಬರೆದೇನೆ ಲಿಯೋ ಟಾಲ್ಸ್ಟಾಯ್ ನೋಡಿ. ಅವ್ನು ಹೇಳಿದ ತಕ್ಷಣ ಒಪ್ತಾನು, ಹೌದಲ್ವಾ. ಎಸ್, ಈ ವಾಂಟೆಡ್ ಟು ಪುಟ್ ದ ಕ್ರಿಮಿನಲ್ ಆರ್ ಮರ್ಡರರ್ ಇನ್ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ. ಅವನು ಸಾಯೋ ತನಕ ಒಂದು ಜೈಲಲ್ಲಿ ಹಿಡಿದು ಅವನಿಗೆ ಅಲ್ಲಿ ಊಟ ಕೊಡೋದು. ಬಟ್ ದೇರ್ ವರ್ ನೋ ಜೈಲ್ಸ್, ದೇರ್ ವರ್ ನೋ ಪ್ರಿಸನ್ ಇನ್ ಮೊನಾಕೋ. ಅವನಿಗೋಸ್ಕರ ಕಟ್ಟಬೇಕು. ಸೊ ಎ ಸ್ಮಾಲ್ ಪ್ರಿಸನ್ ವಾಸ್ ಬಿಲ್ಟ್. ಸಣ್ಣದೊಂದು ಪ್ರಿಸನನ್ನು ಕಟ್ಟಿದ್ರು, ಅದರಲ್ಲಿ ಅವನು ಇಡಬೇಕಂತೇಳಿ. ಆ್ಯಂಡ್ ಎ ಗಾರ್ಡ್ ವಾಸ್ ಕೆಪ್ಟ್. ಅವನನ್ನು ಕಾಯಕ್ಕೆ ಒಬ್ಬ ಗಾರ್ಡನ್ನು ಕೂಡ ಇಟ್ಟರು. ಅಗೈನ್ ಹಿ ಹ್ಯಾಸ್ ಟು ಟೇಕ್ ದ ಫುಡ್ ಫ್ರಮ್ ದ ಪ್ಯಾಲೇಸ್. ಊಟ ಟೈಮಲ್ಲಿ ಇವನು ಪ್ಯಾಲೇಸ್ಗೆ ಹೋಗಿ ಅಲ್ಲಿ ಊಟ ಮಾಡಿಸ್ಕೊಂಡು ತಿರ್ಗಿ ಕರ್ಕೊಂಡ್ಬರ್ಬೇಕು, ತಿರ್ಗಿ ಅವನು ಪ್ರಿಸನ್ ಇಡಬೇಕು. ಲೈಫ್ ಇಂಪ್ರಿಸನ್ಮೆಂಟ್ ಡಿಸೈಡ್ ಆಯಿತು. ಬಾ ಎಲ್ಲ ಸಾಲ್ವ್ ಆಯ್ತು ಅಂದ್ಕೊಂಡು ರಾಜ ನೆಮ್ಮದಿಯಾಗಿದ್ಬಿಟ್ಟ. ದ ಪೀಪಲ್ ವರ್ ವೆರಿ ಹ್ಯಾಪಿ. 1 ಇಯರ್ವರೆಗೂ ಹಾಗೆ ಹ್ಯಾಪಿಯಾಗಿದ್ದರು. 1 ಇಯರ್ ಆಯಿತು. ಅಲ್ಲಿ ನೋಡ್ತಾನೆ ಎಕ್ಸ್ಪೆನ್ಸ್ ಏನಾಯಿತು ಎಲ್ಲ ಬಜೆಟನ್ನು ನೋಡ್ತಾನೆ. ಒಂದು ವರ್ಷದ ಬಜೆಟ್ ನೋಡಿದಾಗ ಆ ವರ್ಷದ ಬಜೆಟಲ್ಲಿ ಇವನು ಜೈಲಿಗೆ ಹಾಕಿದ ನೆಕ್ಸ್ಟ್ ವರ್ಷದ ಬಜೆಟ್ನಲ್ಲಿ 600 ಫ್ರಾಂಕ್ ಹೆಚ್ಚಾಗ್ಬಿಟ್ಟಿದೆ. 600 ಫ್ರಾಂಕ್ ಯಾಕೆ ಹೆಚ್ಚಾಯಿತು ಅಂತ ಕೇಳಿದಾಗ, ವೈ ಇಟ್ ವಾಸ್ ಅನ್ ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ದ ಎಕ್ಸ್ಪೆನ್ಸ್ ಅಂತ ಕೇಳಿದಾಗ, ಬಿಕಾಸ್ ಡ್ಯೂ ಟು ದ ಕ್ರಿಮಿನಲ್ ಆ್ಯಂಡ್ ಮರ್ಡರರ್ ಆ್ಯಂಡ್ ದ ಪ್ರಿಸನರ್ ಆ್ಯಂಡ್ ದ ಗಾರ್ಡ್, ಅವರಿಬ್ಬರು ಇಟ್ಟಿಡಿದೆ ಊಟದ ಖರ್ಚು ಜಾಸ್ತಿ ಆಯಿತು ಅಂತ. ರಾಜನಿಗೆ ಇನ್ನೊಂದು ತಲೆನೋ ಸ್ಟಾರ್ಟ್ ಆಯಿತು. ಸೊ ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ವಿಲ್ ಡೂ ಥಿಂಕ್ ಮಾಡ್ದ. ಎಗೈನ್ ಹಿ ಕಾಲ್ಡ್ ದ ಪೀಪಲ್ ಆಫ್ ದ ಮಿನಿಸ್ಟರ್ಸ್, ಕೋರ್ಟಸ್, ಬಿಷಪ್, ಎವ್ರಿಥಿಂಗ್ ಕಾಲ್ಡ್ ದ ಮೀಟಿಂಗ್. ಎಂಥ ರಾಜ ನೋಡಿ. ಹೇಗೆ ಇಲ್ಲಿ ಆ ರಾಜ ಅವನನ್ನು ಕರೆದ್ಬಿಟ್ಟು ತಿರ್ಗಾ ಏನು ಮಾಡೋದು, ಹೀಗೆ ಸುಮ್ಮನೆ ಎಕ್ಸ್ಪೆನ್ಸ್ ಆಗ್ತಾ ಇದೆಯಲ್ಲ, ಹೇಗೆ ಮಾಡೋದು ಅಂತ ಹೇಳಿದಾಗ, ಅಗೈನ್ ಒನ್ ಆಫ್ ದ ಮಿನಿಸ್ಟರ್ಸ್ ಆರ್ ದ ಕೋರ್ಟೆಡ್ ಪೀಪಲ್ ಗೇವ್ ಎ ಸಜೆಷನ್ ಟು ರಿಲೀವ್ ದ ಗಾರ್ಡ್ ಫ್ರಮ್ ದ ಪ್ರಿಸನ್. ಅವನಿಗೆ ಗಾರ್ಡನ್ ಇಟ್ಟಿದ್ವಲ್ಲ, ಗಾರ್ಡನ್ ತೆಗೆದಾಕ್ಬಿಡಿ. ಆ್ಯಂಡ್ ಆಸ್ಕ್ ಟು ಲೆಟ್ ದ ಗೇಟ್ ಓಪನ್. ಆ ಗೇಟನ್ನು ಬೀಗ ಹಾಕೋದು ಬೇಡ, ಅದು ಓಪನ್ ಆಗಿಬಿಟ್ಬಿಡಿ. ದೆನ್ ಹಿ ವುಡ್ ರನ್ ಅವೇ ಫ್ರಮ್ ದ ಪ್ರಿಸನ್. ಆಗಿಟ್ಬಿಟ್ರೆ ಅವನೇನು ಮಾಡ್ತಾನೆ, ಪ್ರಿಸನನ್ನು ತಪ್ಸ್ಕೊಂಡು ಹೋಗ್ತಾನೆ. ದೆನ್ ವಿ ವುಡ್ ಬಿ ಸೇವ್ ದ ಮನಿ. ಓ ವಾಟ್ ಎ ಐಡಿಯಾ. ಅಗೈನ್ ದ ವಾಟ್ ಟೈಪ್ ಆಫ್ ದ ರೂಡ್ ಕಿಂಗ್ ನೋಡಿ ಹೇಗೆ ಅವನು ರಾಜ ಹೇಳ್ತಾನೆ.
ಅಗೇನ್ ಈ ಅಗ್ರೀಡ್. ಸರಿ ಆಯಿತು, ಗಾರ್ಡ್ ಈಸ್ ರಿಲೀವ್ಡ್, ಅಲ್ಲಿನ ಗಾರ್ಡನ್ನು ತೆಗೆದಾಕಿದ್ರು. ಆ್ಯಂಡ್ ಇನ್ನು ಒಳಗಡೆ ಪ್ರಿಸನಲ್ಲಿ ಇದ್ದಾನೆ, ಹೂ ವಾಸ್ ದಟ್ ಕ್ರಿಮಿನಲ್ ಮರ್ಡರ್. ಅವ್ನು ಹ್ಯಾಪಿಯಾಗಿದ್ದಾನೆ. ಯಾಕೆ? ಟೈಮ್ ಸರಿಯಾಗಿ ಊಟ, ಟೈಮ್ ಸರಿಯಾಗಿ ಇರೋದು, ಬರ್ತಾನೆ, ಮಲ್ಕೊತಾನೆ, ಹೋಗ್ತಾನೆ. ಹೌದಾ? ಅರಮನೇಲಿ ಊಟ, ಪ್ರಿಸನಲ್ಲಿ ನಿದ್ದೆ, ಅಲ್ಲಿ ಮುದ್ದೆ, ಇಲ್ಲಿ ನಿದ್ದೆ, ಸರಿ ಹೋಯ್ತಲ್ಲ, ಇನ್ನೇನು ಬೇಡ ಅವನಿಗೇನು, ಹಾಗೆ ಆರಾಮಾಗಿದ್ದ. ಈಗ ಟೈಮ್ ಆಯಿತು, ಗಾರ್ಡನ್ನು ತೆಗೆದಾಕಿದ್ದಾರೆ. ಗಾರ್ಡನ್ನು ತೆಗೆದಾಕ್ಬಿಟ್ಟು ಇವನು ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. ಊಟಕ್ಕೆ ಕರ್ಕೊಂಡೋದ್ರೆ ಯಾರೂ ಇಲ್ಲ ಅಲ್ಲಿ. ಹಿಂಗೆ ಓಪನ್ ಮಾಡ್ತಾನೆ, ಟೈಮ್ ಆಯಿತು ಊಟಕ್ಕೆ, ಗಾರ್ಡ್ ನೋಡ್ತಾನೆ, ಗಾರ್ಡ್ ಇಲ್ಲ. ಇವನೇ ಹೊರಟದ ಪ್ಯಾಲೇಸ್ಗೆ. ಈ ವೆಂಟ್ ಟು ಪ್ಯಾಲೇಸ್ ಹಿಮ್ಸೆಲ್ಫ್ ಆ್ಯಂಡ್ ಹ್ಯಾಡ್ ಈಸ್ ಮೀಲ್ಸ್, ಹ್ಯಾಡ್ ಈಸ್ ಫುಡ್, ಆ್ಯಂಡ್ ಅಗೈನ್ ಕಮ್ ಬ್ಯಾಕ್ ಟು ಪ್ರಿಸನ್ ಆ್ಯಂಡ್ ಸ್ಲೆಪ್ಟ್ ಈಸಿಲಿ ಆ್ಯಂಡ್ ಸ್ಲೆಪ್ಟ್ ವೆರಿ ಹ್ಯಾಪಿಲಿ. ನೋಡ್ತಾ ಇದ್ರು ಇದನ್ನೆಲ್ಲ. ಆಲ್ ದ ಪೀಪಲ್, ಎ ಪರ್ಸನ್ ವಾಸ್ ಅಬ್ಸರ್ವಿಂಗ್ ಆಲ್ ದೀಸ್ ಥಿಂಗ್ಸ್, ವೆದರ್ ಹಿ ವುಡ್ ರನ್ ಅವೇ ಫ್ರಮ್ ದ ಪ್ರಿಸನ್ ಆರ್ ನಾಟ್ ಅಂತ. ಅವನು ಓಡಲಿಲ್ಲ, ಅಲ್ಲೇ ಕೂತ್ಕೊಂಡ. ಅಗೇನ್ ಈ ಆಸ್ಕರ್ ದ ಕ್ರಿಮಿನಲ್, why would not run away from the prison? The door was open, the guard was relieved. He told that, ಅವು ಕ್ರಿಮಿನಲ್ ಹೇಳ್ತಾನೆ, why should I run? ನಾನು ಯಾಕೆ ಓಡೋಗಬೇಕು? ನಾನು ಓಡೋಗಲ್ಲ, ಹೋಗು, ನಾನು ಯಾಕೆ ಹೋಗಲಿ? ಐ ಆಮ್ ವೆರಿ ಹ್ಯಾಪಿ ಹಿಯರ್, ಗೆಟಿಂಗ್ ದ ಫುಡ್ ಇನ್ ದ ಪ್ಯಾಲೇಸ್, ಗೆಟಿಂಗ್ ದ ಸ್ಲೀಪ್ ಇನ್ ದ ಪ್ರಿಸನ್. ವೈ ಡು ಐ ರನ್ ಅವೇ? ಐ ಡೋಂಟ್ ವರಿ ಅಬೌಟ್ ದಟ್ ಒನ್, ಎನಿ ಅದರ್ ಲೈಫ್, ಎಕ್ಸ್ಟರ್ನಲ್ ಲೈಫ್. ನಾನು ಹೊರಗಡೆ ನಾನು ಎಷ್ಟು ಯೋಚನೆಯೇ ಮಾಡಲ್ಲ ಅಂತ. ಅಗೈನ್ ಇಟ್ ವಾಸ್ ಎ ಗ್ರೇಟ್ ಹೆಡ್ಯಾಕ್ ಫಾರ್ ದಿ ಕಿಂಗ್. ತಿರ್ಗಾ ಅವನಿಗೊಂದು ದೊಡ್ಡ ಸೇಮ್ ಮ್ಯಾಟರ್ ರೀಚ್ ಟು ದ ಕಿಂಗ್. ಈ ಮ್ಯಾಟರ್ಗೆ, ಈ ಕಿಂಗಿಗೆ ರೀಚ್ ಆಯಿತು, ಕಿಂಗ್ ಆಫ್ ಮೊನಾಕೋ. ಅಗೈನ್ ದ ಮೀಟಿಂಗ್ ವಾಸ್ ಹೆಲ್ಡ್, ವಾಟ್ ಟು ಡೂ. ನೋಡಿ ಎಷ್ಟು ಸಾರಿ ಮೀಟಿಂಗ್. ಒಬ್ಬ ಕ್ರಿಮಿನಲ್ಗೆ ಸರಿಯಾಗಿ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಒಬ್ಬ ರಾಜನ ಒಂದು ಅಡ್ಮಿನಿಸ್ಟ್ರೇಟರ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದೇ ರೀತಿ ನಮ್ಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಬರ್ಬೋದು, ಸ್ವಲ್ಪ ಡಿಬೇಟ್ ಆಗುತ್ತೆ ಹೇಳಿದರೆ, ಬೇಡ. ಕೊನೆಯಲ್ಲಿ ಏನಾಯಿತು? ಅಗೈನ್ ಬಂದ, ಯಾಕೆ ನೀನು ಹೋಗಲ್ಲ ಅಂತ ಹೇಳಿದ್ರೆ, ಇವಾಗ ಮೇಡ್ ಅವ್ನು ಹೇಳ್ತಾನೆ, ಕ್ರಿಮಿನಲ್ ಹೇಳ್ತಾನೆ, ಯು ಹ್ಯಾಡ್ ಮೇಡ್ ದ ಮಿಸ್ಟೇಕ್ ಫಾರ್ ಮೀ, ವೈ ಡಿಡ್ ಯು ಪುಟ್ ಇನ್ ದ ಜೈಲ್? ನನ್ನನ್ನು ಅವತ್ತ ಬಿಟ್ಟಿದ್ರೆ ನಾನು ಹೇಗೋ ಜೀವನ ಮಾಡ್ತಾ ಇದ್ದೆ, ನನ್ನೀಗ ಕಳ್ಳ ಅಂತ, ಕ್ರಿಮಿನಲ್ ಅಂತ, ಕೊಲೆಗಾರ ಅಂತ ಮಾಡಿಬಿಟ್ಟಿದ್ದೀರಾ. ಹೌ ಕ್ಯಾನ್ ಐ ಲೀವ್ ಇನ್ ಔಟ್ಸೈಡ್? ನೋ, ಐ ಡೋಂಟ್ ಹ್ಯಾವ್ ಲೈಫ್ ಇನ್ ಔಟ್ಸೈಡ್. ಇಫ್ ಐ ಗೋ ದೇರ್, ಆಲ್ ದ ಪೀಪಲ್ ವುಡ್ ಕಾಲ್ ಮಿ ಆಸ್ ಎ ಮರ್ಡರರ್. ನೋ ಒನ್ ಗಿವ್ ಮಿ ದ ಲೈಫ್, ನೋ ಒನ್ ಗಿವ್ ಮಿ ದ ಫುಡ್, ನೋ ಒನ್ ರೆಸ್ಪೆಕ್ಟ್ ಮೀ ಅಂತ ಹೇಳಿದಾಗ, ಎಸ್, ಅಗೇನ್ the king decided to give the pension with annuity pension of 600 francs. ಇಲ್ಲಿ ನೋಡಿ, ಮೊದಲೇ 600 ಫ್ರ್ಯಾಂಕ್ ಕೊಟ್ಟು ಅವನಲ್ಲಿ 600 ಫ್ರ್ಯಾಂಕ್ ಊಟದಲ್ಲೂ ಆಯಿತು, ಮೊದಲೇ ಇದಾಗಿದೆ ಅದು. ಇವನೇನು ಅಂದ್ಕೊಂಡ, ಪರ್ ಎವ್ರಿ ಇಯರ್ 600 ಫ್ರ್ಯಾಂಕ್ಸ್ ಇನ್ವೆಸ್ಟ್ ಆಗ್ತಾ ಇದೆ. ದ ಕ್ರಿಮಿನಲ್ ವಾಸ್ ಟೂ ಯಂಗ್. ಅವನು ಇನ್ನೂ 30-40 ವರ್ಷ ಇರ್ತಾನೆ. ಹಿ ವುಡ್ ಲಿವ್ ಅನದರ್ 30 to 40 years. 40 years ಅಂದರೆ ಎಷ್ಟಾಯಿತು? ಅಗೈನ್ 600 ಫ್ರ್ಯಾಂಕ್ಸ್ ಇಂಟು 40 years. 600 ಫ್ರ್ಯಾಂಕ್ಸು ಮತ್ತು 40 years ಎಷ್ಟಾಗುತ್ತೆ? 6 4s are 24. 24,000 ಫ್ರ್ಯಾಂಕ್ಸೇ ಖರ್ಚಾಗುತ್ತೆ. ಇನ್ನು ಊಟಕ್ಕೂ ಎಷ್ಟು ಖರ್ಚಾಗುತ್ತಲ್ಲ. ಮೊದಲೇ 12,000 ಕೊಟ್ಟರೆ ಫ್ರ್ಯಾಂಕ್ ಕೊಟ್ಬಿಟ್ಟಿದೆ, ತಲೆ ಕಡ್ದಾಕ್ಬೋದಾಯ್ತಲ್ಲ ಅಂತ ಅವ್ನ ತಲೆನೂ ಆಯಿತು. ಅಗೈನ್ ಈ ಅಗ್ರೀಡ್, ಎಸ್. ಆದರೆ ಇಲ್ಲಿ ಫ್ರ್ಯಾಂಕ್ಸ್ ಅಷ್ಟೊಂದು ಕೊಟ್ಟರು ಕೂಡ ಇವ್ನು ನೋಡ್ಕೊಳಕ್ಕೆ ಗಾರ್ಡ್ ಬೇರೆ ಇದ್ದಾನಲ್ಲ, ಗಾರ್ಡ್ ಬೇಕು, ಫುಡ್ ವೇಸ್ಟ್, ಎಲ್ಲ ವೇಸ್ಟ್ ಅಂತ ಹೇಳ್ಬಿಟ್ಟು he decided, yes, I am ready to give the pension with annuity pension ಅನ್ನು ಕೊಡ್ತೀನಿ. How much? 600 francs per annum, annuity pension of 600 francs ಕೊಡ್ತೀನಿ. But the criminal told that, yes, I am ready to go, but you should give half of the pension in advance. ನಾನು ಹೊರಡೋಗ್ಬೇಕಾದ್ರೆ ಆ ಪೆನ್ಷನ್ ಏನು ಫಿಕ್ಸ್ ಮಾಡಿದೆ ಅದರಲ್ಲಿ ಅರ್ಧ ಕೊಡಿ ನನಗೆ, ನಾನು ಹೋಗ್ತೀನಿ ಹೊರಗಡೆ, ಆಮೇಲೆ ಪ್ರತಿ ಡೇಟಿಗೆ ಕರೆಕ್ಟಾಗಿ ಬರ್ತೀನಿ, ಉಳಿದಿರೋ ಪೆನ್ಷನ್ ಕೊಡಬೇಕು. ಎಸ್, ದ ಕಿಂಗ್ ಅಗ್ರೀಡ್. ಸೊ ಈ ಲೆಟ್ ಹಿಮ್ ಔಟ್ ಆಫ್ ದ ಪ್ರಿಸನ್. ಅವನನ್ನು ಬಿಟ್ಟಾಯಿತು ವಿತ್ ದ ಆ್ಯನ್ಯುಟಿ, ವಿತ್ ದ 300 ಫ್ರ್ಯಾಂಕ್ಸ್ ಇನ್ ಅಡ್ವಾನ್ಸ್. 300 ಫ್ರ್ಯಾಂಕ್ ಕೊಟ್ಟು ಅವನ್ನ ಕಳಿಸಿದ್ರು. ಸೊ ದಿಸ್ ಇಸ್ ಅ ಸ್ಟೋರಿ. ಅವನು ಹೋಗಿ ಏನು ಮಾಡ್ದ, ಈ ಪರ್ಚೇಸ್ ಎ ಪೀಸ್ ಆಫ್ ಲ್ಯಾಂಡ್, ಅಲ್ಲೊಂದು ಜಾಗವನ್ನು ತಗೊಂಡ. ಈ ಸ್ಟಾರ್ಟೆಡ್ ಟು ಡೂ ಅಗ್ರಿಕಲ್ಚರ್. ಅಲ್ಲೊಂದು ಅಗ್ರಿಕಲ್ಚರ್ನ ಒಂದು ಅಗ್ರಿಕಲ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಈ ಸ್ಟಾರ್ಟೆಡ್ ಟು ಡೆವಲಪ್ ಕಲ್ಚರ್, ದ ಫುಡ್ ಗ್ರೈನ್ಸ್ ಅಂಡರ್ ದ ಈಡಬಲ್ ಥಿಂಗ್ಸ್. ಅಗೈನ್ ಈ ಗಾಟ್ ಬ್ಯಾಕ್ ಇನ್ ಟು ದ ಕಿಂಗ್ಡಮ್ ಮೊನಾಕೋ ಆ್ಯಂಡ್ ಸೋಲ್ಡ್ ದ ಥಿಂಗ್ಸ್ ಆ್ಯಂಡ್ ಸೋಲ್ಡ್ ದ ಗ್ರೋಸರೀಸ್, ಸೋಲ್ಡ್ ದ ಅಗ್ರಿಕಲ್ಚರ್ ಥಿಂಗ್ಸ್ ಆ್ಯಂಡ್ ಈ ಗಾಟ್ ದ ಬೆನಿಫಿಟ್. ಅವನಿಗೆ ತಿರ್ಗಿ ಅಲ್ಲಿ ಮಾರಾಟ ಮಾಡ್ತಾ ಅವನಿಗೆ ಲಾಭ ಬರ್ತಾಯಿತ್ತು. ಜೊತೆಯಲ್ಲಿ ಇಲ್ಲಿ ಪೆನ್ಷನ್ ಕೂಡ ತಗೊಂಡೋಗ್ತಿದ್ದ. ಹೀಗೆ ಪೆನ್ಷನ್ ತಗೊಂಡೋಗಿ ಬಂದಾಗ ಅಥವಾ ಮಾರಾಟಕ್ಕೆ ಬಂದಾಗ ಅವನೇನು ಮಾಡ್ತಾಯಿದ್ದ, ಜಸ್ಟ್ ಒಂದು ಸಾರಿ ಆ ರೋಲೆಟ್ಟನ್ನು ಗೇಮ್ ಕಡೆ ನೋಡ್ತಾ ಇದ್ದ.
ಯಾಕಂದರೆ ಅವ್ನು ಮರ್ಡರ್ ಮಾಡಿರೋ ಜಾಗ ಅಲ್ವಾ, ಅಲ್ಲಿ ನೋಡ್ತಾ ಇದ್ದ. ಅಗೇನ್ ಹಿ ಯೂಸ್ ಟು ಗೋ ಟು ದ ರೌಲೆಟ್ಗೆ, ಅಲ್ಲಿ ಆಟ ಆಡ್ತಿದ್ದ. ಆ್ಯಂಡ್ ಈ ಯೂಸ್ ಟು ಸ್ಪೆಂಡ್ ಸಮ್ ಮನಿ. ಆವಾಗ ಮನಿ ಕಳ್ಕೊಂಡ್ರು ಕೂಡ ಅವನಿಗೇನು ಲಾಸ್ ಆಗ್ತದೆ, ಬಿಕಾಸ್ ಇಟ್ ವಾಸ್ ಅ ಪೆನ್ಷನ್. ಹಾಗಂದರೆ ಹಿ ಲಿವ್ಡ್ ವೆರಿ ಹ್ಯಾಪಿಲಿ. ಸೊ ದಿಸ್ ಈಸ್ ಅ ಸ್ಟೋರಿ ಆಫ್ 2 deer. ಹಾಗಾದ್ರೆ ನಮಗೆ ಈಗ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ನೋಡಿದಾಗ ಹೇಗೆ ಬರುತ್ತೆ? ಐ ಟೋಲ್ಡ್ ಆಲ್ರೆಡಿ ಕಿಂಗ್ಡಮ್ ಮೊನಾಕೋ, ಹೌ ಇಟ್ ವಾಸ್ ಅ ಸ್ಮಾಲ್ ಕಿಂಗ್ಡಮ್, ದ ಪಾಪ್ಯುಲೇಷನ್ ಆ್ಯಂಡ್ ವೇರ್ ವಾಸ್ ಕಿಂಗ್ಡಮ್ ಲೊಕೇಟೆಡ್. ಅಲ್ಲಿ ನೋಡಿದಾಗ ಮೊನಾಕೋ ಈಸ್ ಎ ಲಿಟ್ಲಿ ಕಿಂಗ್ಡಮ್. ಅದನ್ನು ಟಿನಿ ಅಥವಾ ಲಿಟ್ಲಿ ಕಿಂಗ್ಡಮ್ ಯಾಕೆ ಅಂತ ಕರೀತಾರೆ, ಟಾಯ್ ಕಿಂಗ್ಡಮ್ ಅಂತ ಕರೀತಾರೆ. ಯಾಕೆ? ಬಿಕಾಸ್ ಓನ್ಲಿ 7,000 ಪೀಪಲ್ ವರ್ ದೇರ್ ಆ್ಯಂಡ್ ದ ಏರಿಯಾ ಆಫ್ ದ 2.5 square kilometer. And it has an army. How many members were in army? 60 members. ಇಷ್ಟೆಲ್ಲ ಆದಮೇಲೆ ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್? ಫಸ್ಟ್ ಟೈಮ್ ಡೆತ್ ಸೆಂಟೆನ್ಸ್ ಟು ಕಟ್ ಆಫ್ ಹಿಸ್ ಹೆಡ್. ಆ್ಯಂಡ್ ವಾಟ್ ಡಿಡ್ ದ ಕಿಂಗ್ ಡೂ ಫಸ್ಟ್ ಆಫ್ಟರ್ ಅನೌನ್ಸಿಂಗ್ ದ ಡೆತ್ ಸೆಂಟೆನ್ಸ್? He wrote a letter to France, and he got the letter from the France to give 16,000 francs to cut off his head with guillotine and a skilled person. Again the king thought that one it was too dear. Again tirga Italy ಬರು.